ಕುವೆಂಪು, ದಾರಾ ಬೇಂದ್ರೆ, ನರಸಿಂಹಸ್ವಾಮಿ ಇಂಥ ಮಹನೀಯರ ವಿಷಯಗಳನ್ನ ತಿಳಿದು ಸಾಹಿತ್ಯದಲ್ಲಿ ಒಂದು ಇವತ್ತು ಒಬ್ಬ ನಟ ಯಾಕೆ ಅವನು ಜೈಲು ಸೇರಿದ ಅಂತೇಳಿ ಅವನಿಗೆ ಯಾವ ಸಾಹಿತ್ಯದ ರೂಢಿ ಇರಲಿಲ್ಲ. ಸಾಹಿತಿಗಳ ಸಂಘ ಆಗಲಿ ಬೇರೆ ಒಳ್ಳೆಯವರ ಸಂಘ ಆಗಲಿ ಇದ್ದಿದ್ರೆ ಅವನಿಗೆ ಈ ಜೈಲಿನಿಂದ ಶಿಕ್ಷೆ ಆಗ್ತಿರಲಿಲ್ಲ. ಯಾವತ್ತು ಅಂತ ಇಂಥ ಸಂಘ ಮಾಡಿ ಇವತ್ತು ಜೈಲಿಗೆ ಹೋದ. ಆದ್ರಿಂದ ನಾವೆಲ್ಲರೂ ಸಾಹಿತ್ಯವನ್ನು ಜಾಸ್ತಿ ಓದಿದ್ರೆ ನಿಮ್ಮ ಗಮನ ಬೇರೆ ಕಡೆ ಹೋಗೋದಿಲ್ಲ. ಇದು 18 ಇಂದ 25 ವರ್ಷ ಇದೆಯಲ್ಲ, ಬೇರೆ ಕಡೆ ಗಮನ ಅಂತ ಹರಿಸುವಂಥ ವಯಸ್ಸು. ದಯವಿಟ್ಟು ನೀವೆಲ್ಲ ವಿದ್ಯಾರ್ಥಿಗಳು ಸಾಹಿತ್ಯದ ಬಗ್ಗೆ ಸಾಂಸ್ಕೃತಿಕವಾಗಿ ಹೆಚ್ಚು ಗಮನ ಕೊಟ್ಟು ಓದಿ ಮುಂದೆ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ, ಈಗಾಗಲೇ ಸಮಯ ಆಗ್ತಾ ಇದೆ, 3:15 ಮುಗಿಯುತ್ತೆ. ಸಮಯ ಅಭಾವದಿಂದ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.